ಭಾಗ್ಯನಗರ ಕಟ್ಟಡ ಕಾರ್ಮಿಕರ ಒಕ್ಕೂಟ ವತಿಯಿಂದ ಮೆರವಣಿಗೆಯೊಂದಿಗೆ ಮೇಡೆ ಕಾರ್ಯಕ್ರಮ. ವಿಶ್ವ ಕಾರ್ಮಿಕರ ದಿನದ ಅಂಗವಾಗಿ ಬಾಗೇಪಲ್ಲಿ ಪಟ್ಟಣದ 2ನೇ ವಾರ್ಡಿನಲ್ಲಿ ಕಟ್ಟಡ ಕಾರ್ಮಿಕರ ಭವನದಲ್ಲಿ ಅಂತಾರಾಷ್ಟ್ರೀಯ ಕಾರ್ಮಿಕ ದಿನಾಚರಣೆ ಹಾಗೂ ಕಾನೂನು ಅರಿವು ನೆರವು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಕಾರ್ಮಿಕರ ಒಕ್ಕೂಟದ ವತಿಯಿಂದ ಪಟ್ಟಣದ ಮುಖ್ಯ ರಸ್ತೆಯಲ್ಲಿ ಮೆರವಣಿಗೆ ಸಾಗಿದರು. ನಂತರ ಕಾರ್ಮಿಕ ಭವನದಲ್ಲಿ ಏರ್ಪಡಿಸಲಾಗಿದ್ದಂತಹ ಕಾರ್ಯಕ್ರಮದಲ್ಲಿ ಬಾಗೇಪಲ್ಲಿಯ ಗೌರವಾನ್ವಿತ ಸಿವಿಲ್ ಮತ್ತು ಜೆಎಂಎಫ್ಸಿ ನ್ಯಾಯಾಧೀಶರಾದ ಡಿಕೆ ಮಂಜುನಾಥಚಾರಿರವರು ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದ್ದರು. ಈ ಸಂದರ್ಭದಲ್ಲಿ ಕಾರ್ಮಿಕರನ್ನು ಉದ್ದೇಶಿಸಿ ಮಾತನಾಡಿದ ಅವರು, ದುಡಿಯುವ ಕಾರ್ಮಿಕರು ಸಂಪಾದನೆ ಮಾಡುವ ಹಣವನ್ನು ಬಳಸುವುದರಲ್ಲಿ ತಪ್ಪು ಹೆಜ್ಜೆ ಇಡುತ್ತಿದ್ದೀರಾ. 100 ರೂಪಾಯಿ ಸಂಪಾದನೆ ಆದರೂ ಕೂಡ ನಾನು ಅದರಲ್ಲಿ ಎಷ್ಟು ವಸ್ತುಗಳನ್ನು ಖರೀದಿಸಬಲ್ಲೆ, ಎಷ್ಟು ಉಳಿತಾಯವಾಗಬಹುದು ಎಂಬುದನ್ನು ಒಮ್ಮೆ ಯೋಚಿಸಬೇಕು. ವಸ್ತುಗಳ ಬೆಲೆ ಏರಿಕೆ ಜೊತೆಗೆ ನಾವು ಮಾಡುವಂತಹ ಖರ್ಚು ಕೂಡ ಕಡಿಮೆ ದರ್ಜೆಯಲ್ಲಿ ಇರಬೇಕು. ಅನವಶ್ಯಕ ಖರ್ಚುಗಳನ್ನು ಮಾಡುವುದನ್ನು ಬಿಟ್ಟು ಸರಳತೆಯ ಜೀವನವನ್ನು ಅಳವಡಿಸಿಕೊಳ್ಳಬೇಕು. ಆಗ ಮಾತ್ರ ನೀವು ದುಡಿದ ಹಣ ಒಂದಷ್ಟು ನಿಮ್ಮ ಅನುಕೂಲತೆಗಳಿಗೆ ನೆರವಾಗುತ್ತದೆ. ಸಾಲ ಸಂದಾಯಗಳು ಮಾಡುವುದು ತಪ್ಪುತ್ತದೆ. ಹಾಗೂ ಎಲ್ಲೆಂದರೆ ಅಲ್ಲಿ ದುಡ್ಡು ಉಳಿಸಬೇಕು ಅನ್ನೋ ಆಸೆಯಿಂದ ಚೀಟಿಗಳನ್ನು ಹಾಕಿ ಮೋಸ ಹೋಗಬೇಡಿ ಎಂದು ಕಾರ್ಮಿಕರಿಗೆ ಕಿವಿ ಮಾತುಗಳು ಹೇಳಿದರು. ಭಾಗ್ಯನಗರ ಕಟ್ಟಡ ಕಾರ್ಮಿಕರ ಒಕ್ಕೂಟದ ವತಿಯಿಂದ ನ್ಯಾಯಾಧೀಶರಿಗೆ, ಅಲ್ಲಿ ನೆಲೆಸಿರುವಂತಹ ವಕೀಲರಿಗೆ ಸನ್ಮಾನವನ್ನು ಮಾಡಲಾಯಿತು. ಪದಾಧಿಕಾರಿಗಳಿಗೆ ಅನೇಕ ಧನ್ಯವಾದಗಳು. ಅಚ್ಚುಕಟ್ಟಾಗಿ ನೆರವೇರಲು ಸಂಘದ ಪದಾಧಿಕಾರಿಗಳು ಮತ್ತು ಅಧ್ಯಕ್ಷರು ಸುಸೂತ್ರವಾಗಿ ನಡೆಸಿಕೊಡ್ತಾರೆ. ಅವರಿಗೆ ನಮ್ಮ ಸಂಘದ ಪದಾಧಿಕಾರಿಗಳು ಎಲ್ಲಿ ಸೋಲ್ತಾ ಇದ್ದೀರಾ ಅಂದ್ರೆ ನೀವು ಸಂಪಾದನೆ ಮಾಡುವಂತ ಹಣವನ್ನ ತೊಡಗಿಸೋದ್ರಲ್ಲಿ ತಪ್ಪು ಹೆಜ್ಜೆಯನ್ನ ಇಟ್ಟಿದ್ದೀರಾ. ಆದಾಯ ಮಾಡಲು ಉಳಿಸೋದು ಕೂಡ ನಿಮ್ಮ ಆರ್ಥಿಕ ಕರ್ತವ್ಯ ಆಗಿರುತ್ತದೆ. ಅದಕ್ಕೆ ಯಾವುದೇ ರೀತಿಯ ಉನ್ನತ ವ್ಯಾಸಂಗ ಬೇಕಾಗಿರಲ್ಲ. ನೀವು ದಿನಕ್ಕೆ 100 ರೂಪಾಯಿ ಸಂಪಾದನೆ ಮಾಡಿದ್ರು ಕೂಡ ಅದರಲ್ಲಿ ನಾನು ಎಷ್ಟು ಉಳಿಸಬಲ್ಲೆ, ಅದರಲ್ಲಿ ಎಷ್ಟು ವಸ್ತುಗಳನ್ನ ನಾನು ಖರೀದಿಸಬಲ್ಲೆ, ಅಲ್ಲಿ ವಾಕ್ಯ ಹೋಗ್ಬೋದು, ನಡ್ಕೊಂಡೇ ಹೋಗ್ಬೋದು. ಅದಕ್ಕೆ ಕಾರೇ ಬೇಕು ಅಥವಾ ದ್ವಿಚಕ್ರ ವಾಹನ ಬೇಕು ಅಂತ ಅಲ್ಲ. ಅದು ಒಂದು ನೆನೆಸ್ಕೊಳ್ಳಿ. ಇವತ್ತಿನ ದಿನ ತುಂಬಾ ಬದಲಾವಣೆ ಆಗಿದೆ ಸಮಾಜ. ಒಂದು ನಾವು ಮನೆಯಲ್ಲಿ ಬಳಸುವಂತಹ ಸಾಮಗ್ರಿಗಳು ಒಂದು ಬೇರೆ ರೀತಿ ರೂಪು ಶೈಲಿಯನ್ನ ಬಳಸ್ಕೊತಾ ಇದೆ. ಮೊದಲಿಗೆ ಮನೆಗಳಲ್ಲಿ ಮುದ್ದೆ ಯಾವುದೋ ಒಂದು ಕಾಳು ಸಾಂಬಾರು ಈ ಥರ ಆಗ್ತಿಲ್ಲ. ಎದ್ರೆ ತಿಂಡಿನೇ ತಿನ್ಬೇಕು, ಮತ್ತೆ ಶಾಪಿಂಗ್ ಮಾಡಬೇಕು, ಫಿಲಮ್ ನೋಡಬೇಕು, ಮತ್ತೆ ಯಾವ್ದಾದ್ರು ಫಂಕ್ಷನ್ಗಳಿಗೆ ಹೋದ್ರೆ ಆಭರಣಗಳನ್ನ ಹಾಕೋಬೇಕು. ಅಂದ್ರೆ ಸರಳತೆ ಅನ್ನೋದು ಮಾಯ ಆಗ್ತಿದೆ. ನೀವು ಬಹಳ ಹಿಂದಿನ ಒಂದು ಯುಗದ ಒಂದು ಸರಳ ಜೀವನ ಮಾಡಿಕೊಂಡ್ರೆ ದೇಶದಲ್ಲಿ ಈಗಲೂ ಕೂಡ ನಾವು ನೆನೆಸ್ಕೊತೀವಿ. ಹಾಗಾಗಿ ಒಂದು ಸರಳತೆ ಪಾಠವನ್ನ ನಾವು ಬೆಳೆಸ್ಕೋಬೇಕು, ಮಕ್ಕಳಲ್ಲಿ ನಾವು ರೂಪಿಸಬೇಕಾಗ್ತದೆ. ನೀವು ಕಾರ್ಮಿಕರು ಹೊರಗಡೆ ಎಲ್ಲ ನೋಡ್ತೀರಾ, ಶ್ರೀಮಂತರ ಜನಗಳೆಲ್ಲ ನೋಡ್ತೀರಾ, ಅವ್ರ ಮಕ್ಕಳು ಈ ಬಟ್ಟೆ ಹಾಕೋತಾರೆ, ಸೈಕಲ್ ತಗೋತಾರೆ, ಹೀಗಿರ್ತಾರೆ ಹಾಗಿರ್ತಾರೆ ಅಂತ ನೀವೇನ್ ಮಾಡ್ತೀರಾ? ಕಷ್ಟಪಟ್ಟು ಸಂಪಾದನೆ ಮಾಡಿ ದುಡ್ಡಿಲ್ಲ ಅನ್ನೋ ಅಲ್ಲಿ ಸೇರ್ತೀರಾ. ಮಕ್ಕಳು ಕೂಡ ಅವರು ಅರ್ಥ ಮಾಡ್ಕೊಳ್ಳೋದಿಲ್ಲ. ನಮ್ಮಪ್ಪ ಎಷ್ಟು ಗಂಟೆಗಳ ಕಾಲ ಕೆಲಸ ಮಾಡ್ತಾರೆ, ಊಟ ಮಾಡ್ತಾರ, ಒಳ್ಳೆ ಬಟ್ಟೆ ಹಾಕೋತಾರ, ಅಥವಾ ಮಾಲೀಕರು ಏನೋ ಒಂದು ಅವಮಾನ ಮಾಡ್ತಾರೆ, ಆ ವಿಚಾರಗಳು ಅವ್ರಿಗೆ ಆಗೋದಿಲ್ಲ ಮಕ್ಕಳುಗಳಿಗೆ. ಈ ಎಲ್ಲ ವಿಚಾರಗಳನ್ನ ನೀವು ಹೇಳ್ಕೋಬೇಕಾಗ್ತದೆ. ನಿಮ್ಮ ಕಷ್ಟಗಳನ್ನ ಕೇವಲ ನೀವು ಹೊರಗಡೆ ದುಡಿಮೆ ಮಾಡ್ತೀರಾ, ಪೇಂಟ್ ಕೆಲಸ ಮಾಡ್ತೀರಾ, ಮತ್ತೊಂದು ಏನೋ ಕೆಲಸ ಮಾಡ್ತೀರಾ, ಆಮೇಲೆ ಎಲ್ಲ ಸ್ವಚ್ಛ ಮಾಡ್ಕೊಂಡು ಒಳ್ಳೆ ಬಟ್ಟೆ ಹಾಕೊಂಡು ಮನೆಯಿಂದ ಬರ್ತೀರಾ. ಮಕ್ಕಳಿಗೆ ನಿಮ್ಮ ಜೀವನದಲ್ಲಿ ನಿಮ್ಮ ಕಷ್ಟಗಳು ಏನೂ ಮಾಡ್ಸೋದಿಲ್ಲ. ಸಾಧ್ಯವಾದಷ್ಟು ಬಾಲ್ಯ ಕಾರ್ಮಿಕ ಪದ್ಧತಿ ತಪ್ಪು ಕಾನೂನಲ್ಲಿ. ಬಟ್ ಹಾಗಂತ ನಿಮ್ಮ ಮಕ್ಕಳುಗಳಿಗೆ ಕೆಲಸನ ಹೇಳ್ಕೊಡ್ಬಾರ್ದು ಅಂತ ಏನಿಲ್ಲ. ಕೆಲಸಗಳನ್ನ ಒಂದು ವೈಚಾರಿಕ ತೆಗೆದುಕೊಂಡು ಹೋಗ್ಬೇಕಾಗ್ತದೆ. ನೀವು ದುಡಿದಂತ ಹಣವನ್ನ ಯಾವುದೋ ಒಂದು ಚೀಟಿ ಅಲ್ಲಿ ಕಟ್ಟಿ ಮೋಸ ಹೋಗಂತ ಸ್ವಲ್ಪ ತಪ್ಪಿಸ್ಕೊಳ್ಳಿ. ಆಸೆ ಪಡಕ್ ಹೋಗ್ಬೇಡಿ. ಇವತ್ತು ನಮ್ಮ ಹತ್ರ 100 ರೂಪಾಯಿ ಇದ್ರೆ ನಾಳೆ ದಿನ 200 ರೂಪಾಯಿ ಆಗೋದಿಲ್ಲ. ಅದು 100 ರೂಪಾಯಿ ಇರ್ತದೆ.
ಯಾರೋ ಒಂದು ಹೇಳ್ತಾರೆ. ಕಾರ್ಯಕ್ರಮದಲ್ಲಿ ವಕೀಲ ಸಂಘದ ಅಧ್ಯಕ್ಷರು ಜೆಎನ್ ಮಂಜುನಾಥ್, ಉಪಾಧ್ಯಕ್ಷರು ರವಿ, ಕಾರ್ಯದರ್ಶಿಗಳು ಜಯಪ್ಪ, ವಕೀಲರಾದ ನಾಗಭೂಷಣ್, ಪ್ರಸನ್ನ, ಭಾಗ್ಯನಗರ ಕಟ್ಟಡ ಕಾರ್ಮಿಕರ ಒಕ್ಕೂಟದ ಅಧ್ಯಕ್ಷರು ಬಿ ಶಿವಶಂಕರ್, ಉಪಾಧ್ಯಕ್ಷರು ಚಿನ್ನಪ್ಪಯ್ಯ, ಕಾರ್ಯದರ್ಶಿ ವಿಶ್ವನಾಥ್, ಜಂಟಿ ಕಾರ್ಯದರ್ಶಿಯಾದ ಚಲಪತಿ, ಮೋಹನ, ಖಾಜಾಪೀರ್, ಮಂಜುನಾಥ, ಬಾಷಾ, ಮೂರ್ತಿ, ಬಶೀರ್, ಸುಭಾನ್ ಸಾಬ್ ಮತ್ತಿತರರು ಕಾರ್ಮಿಕರು ಹಾಜರಿದ್ದರು.